ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೀರ ವೈರಾಗ್ಯಮೂರ್ತಿ ಲೋಕ ಜಂಗಮ ಅಲ್ಲಮ ಪ್ರಭುಗಳು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪ ಎಂಬ ಲೋಕಸೂಜಿಗದ ಧಾರ್ಮಿಕ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಅನುಭವ ಮಂಟಪಕ್ಕೆ ಶೂನ್ಯಪೀಠ ಮಾಡಿದರು. ಅದನ್ನು ಅಲಂಕರಿಸಿದ ಮೊದಲಿಗರು ಎಂದರೆ ಅಲ್ಲಮ ಪ್ರಭುಗಳು. ಅವರು ಶೂನ್ಯಪೀಠವನ್ನು ಅಲಂಕರಿಸಿ ಸ್ಥಾವರವಾಗಿ ಒಂದೇ ಕಡೆ ನಿಲ್ಲಲಿಲ್ಲ. ಅರಿವು, ಆಚಾರ, ಅನುಭಾವದ ಸಾಕಾರ ರೂಪವಾಗಿ ಜನಮನ ಬೆಳಗಿದ ಲೋಕ ಜಂಗಮರಾದರು. ಲೋಕ ಸಂಚಾರದಲ್ಲಿ ಭೇಟಿಯಾದ ಮಹಾನುಭಾವರನ್ನು ಬಸವಸಾಗರದಲ್ಲಿ ಮುಳುಗಿಸಿದರು. ಅದಕ್ಕೆ ಬಸವಣ್ಣನವರು, ಕೂಡಲ ಸಂಗಮದೇವ, ನಿಮ್ಮ ಶರಣ ಪ್ರಭುದೇವರ ಕೃಪೆಯಿಂದ ಎನಗೊದಗಿದ ಮಹಾ ಘನವೇನೆಂದು ಉಪಮಿಸುವೆ ಎಂದು ಬಣ್ಣಿಸಿದರೆ, ಅಲ್ಲಮ ಪ್ರಭುಗಳು ಬಸವಣ್ಣನವರನ್ನು ಮಹಾಮಹಿಮ ಸಂಗನ ಬಸವಣ್ಣೆಂದು ಕೊಂಡಾಡಿದರು. ಈ ಉಭಯರ ಮಹಾ ಬೆಳಗಿನಲ್ಲಿ ಕಲ್ಯಾಣ ಬೆಳಗಿತು. ಯುಗಾದಿ ದಿನ ಅಲ್ಲಮ ಪ್ರಭುಗಳ ಜಯಂತಿಯನ್ನು ಆಚರಿಸುವ ಪರಂಪರೆ ನಮ್ಮ ನಾಡಿನಲ್ಲಿ ಬೆಳೆದು ಬಂದಿದೆ. ಅದಕ್ಕಾಗಿ ಅವರ ಅನುಭಾವದ ಕಲ್ಯಾಣದ ಮಾರ್ಗದತ್ತ ನಾವು ಹೆಜ್ಜೆ ಹಾಕೋಣ. ಜಗದ ಸುತ್ತಿದ ಬಳ್ಳಿಗಾವಿಯ ಬಳ್ಳಿ ಮಹಾಜ್ಞಾನಿ ಅಲ್ಲಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ತಂದೆ ನಿರಂಕಾರ ಮತ್ತು ತಾಯಿ ಸುಜ್ಞಾನಿ ದಂಪತಿಗಳ ಉದರದಲ್ಲಿ ಜನಿಸಿದರು. ಬಾಲ್ಯದಲ್ಲಿಯೇ ಸಕಲ ವಿದ್ಯಾಪಾರಂಗತರಾಗಿ ಬೆಳೆಯುತ್ತಾರೆ. ಬನವಾಸಿಯ ಮಮಕಾರ ಭೂಪಾಲ ಮತ್ತು ಮೋಹಿನಿ ದೇವಿಗೆ ಮಗಳಾಗಿ ಮಾಯಿದೇವಿ ಹುಟ್ಟಿದಳು. ಆಕೆ ಅಲ್ಲಮ ಪ್ರಭುದೇವರನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿದಳು. ನಿನ್ನ ಸನ್ನಿಧಿಯಿಂದ ಶಿವ ತತ್ವಾನುಭವವನ್ನು ತಿಳಿದು ನಾನು ಶಿವನ ಸನ್ನಿಧಿಯನ್ನು ಸೇರಬೇಕೆಂದು ಇಚ್ಛೆಯಿದೆ, ಸ್ವೀಕರಿಸು ಪ್ರಭುವೆ. ನಿನ್ನ ಸ್ಪರ್ಶದಿಂದ ಮಾಯೆ ಎಂಬ ಲೋಹವು ಸುವರ್ಣವಾಗದೆಯಾ ಎಂದು ಮಾಯಿದೇವಿ ಪರಿಪರಿಯಾಗಿ ಬೇಡಿಕೊಂಡಳು, ಪ್ರಾರ್ಥಿಸಿದಳು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಲ್ಲಮ ಪ್ರಭುಗಳು, ಚಿನ್ನ ಒಂದೇ ಅಕ್ಕಸಾಲಿಗನಲ್ಲಿ ಆಭರಣವಾಗುತ್ತದೆ, ಮಿಕ್ಕ ಧಾತು ಅಲ್ಲ. ಪರುಷ ಮುಟ್ಟಿದ ಬಳಿಕ ಕಬ್ಬಿಣ ಬಂಗಾರವಾಗುವುದು. ಆದರೆ ನೀನು ಜಂಗು ಹಿಡಿದ ಹಳೆ ಹಂಚಿನ ಹಾಗೆ, ಕಬ್ಬಿಣದ ತುಂಡಿನ ಹಾಗೆ ಎಲ್ಲಿಯಾದರೂ ಬಂಗಾರವಾಗಲಿಕ್ಕೆ ಸಾಧ್ಯವೇ ಎನ್ನುತ್ತಾರೆ. ನೀನು ಮರುಳು ಎಂದು ಹೇಳಿ ಮಾಯಾಕೋಲಾಲವಾಗಿ ಅಲ್ಲಮ ಪ್ರಭುಗಳು ಲೋಕ ಸಂಚಾರ ಮಾಡುತ್ತಾರೆ. ನೀರು ಸದಾವಕಾಲ ಹರಿಯುತ್ತಿರಬೇಕು. ಹಾಗೆ ಜಂಗಮನು ಅವಿಶ್ರಾಂತವಾಗಿ ಚಲನಶೀಲವಾಗಿರಬೇಕು ಎಂಬ ಹಾಗೆ ಅಲ್ಲಮ ಪ್ರಭುಗಳು ಅಖಂಡ ಭಾರತದ ಉದ್ದಕ್ಕೂ ಸಂಚರಿಸಿ ಶಿವಭಕ್ತಿ ಪಸರಿಸುತ್ತಾರೆ. ಬಹಿರಂಗದಲ್ಲಿ ತೋಟ ಮಾಡುತ್ತಿದ್ದ ಗೊಗ್ಗಯ್ಯನ ಹತ್ತಿರ ಹೋಗಿ ಗೊಗ್ಗಯ್ಯನಿಗೆ ಅಂತರಂಗದ ತೋಟ ಮಾಡುವ ವಿಧಾನವನ್ನು ತಿಳಿಸುತ್ತಾರೆ. ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದೆನೆಯ ಭ್ರಾಂತಿ ಎಂಬ ಬೇರ, ಒಡೆದು ಸಂಸಾರವೆಂಬ ಹೆಂಟೆಯ ಬಗಿದು ಬಿತ್ತಿದೆನೆಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತೀಡಿ ಬಸವಗಳೈವರು ಹಸನುಗೆಡಿಸೇರೆಂದು ಸಮತೆ ಸೈರಣೆ ಎಂಬ ಬೇಲೆ ನಿಕ್ಕಿ, ಆವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸರಿಯದನು ಕಾಣ ಗುಹೇಶ್ವರ ಎನ್ನೋ ರೀತಿಯಲ್ಲಿ ಈ ಗೊಗ್ಗಯ್ಯನಿಗೆ ತನ್ನುವ ತೋಂಟವ ಮಾಡಿ ಮನವ ಗುದ್ದಲಿಯನ್ನು ಮಾಡುವ, ಅಂತರಂಗದ ಕೊಳೆಯನ್ನು ಕಳೆಯುವ ಈ ರೀತಿ ಗೊಗ್ಗಯ್ಯನಿಗೆ ಉದ್ಧರಿಸಿದರು. ಗೊಗ್ಗಯ್ಯನ ತೋಟದಲ್ಲಿ ಗವಿಯೊಂದರಲ್ಲಿ ಗುರು ಬಸವಣ್ಣನವರಿಂದ ಲಿಂಗ ದೀಕ್ಷೆ ಪಡೆದ ಅನಿಮಿಷಯ್ಯನವರು ಲಿಂಗಾಂಗ ಯೋಗದಲ್ಲಿ ಮಗ್ನರಾಗಿದ್ದರು. ಅಲ್ಲಮ ಪ್ರಭುಗಳು ಗವಿಯೊಳಗೆ ಪ್ರವೇಶ ಮಾಡಿ ಅನಿಮಿಷಯ್ಯನವರಿಂದ ಲಿಂಗ ದೀಕ್ಷೆ ಪಡೆಯುತ್ತಾರೆ. ಆ ಅನುಭವವನ್ನು ಅಲ್ಲಮ ಪ್ರಭುಗಳು ಈ ರೀತಿ ಹೇಳುತ್ತಾರೆ. ಅಯ್ಯ, ನೀ ನನಗೆ ಗುರುವೊಪ್ಪಡೆ, ನಾ ನಿಮಗೆ ಶಿಷ್ಯನೊಪ್ಪಡೆ. ಎನ್ನ ಕಾಯದ ಕರ್ಮವ ತೊಡೆದು ಎನ್ನ ಕರಣಾದಿ ಗುಣಗಳ ಕಳೆದು ನೀನೆನ್ನ ಕಾಯದಲ್ಲಿ ಅಡಗಿ, ನೀನೆನ್ನ ಪ್ರಾಣದಲ್ಲಿ ಅಡಗಿ, ನೀನೆನ್ನ ಭಾವದಲ್ಲಿ ಅಡಗಿ, ನೀನೆನ್ನ ಕರಸ್ಥಳಕ್ಕೆ ಬಂದು ಕಾರುಣ್ಯವ ಮಾಡು ಗುಹೇಶ್ವರ ಎಂದು ಅದ್ಭುತವಾಗಿ ಹೇಳುತ್ತಾರೆ.
ಮುಂದೆ ಸಂಚಾರ ಮಾಡುತ್ತಿರುವಾಗ ಮುಕ್ತಾಯಕ್ಕನ ಭೇಟಿಯಾಗುತ್ತದೆ. ಆಕೆ ತನ್ನ ಅಣ್ಣ ಅಜಗಣ್ಣನ ನಿಧನದಿಂದ ಶೋಕ ಮಾಡುತ್ತಿರುತ್ತಾಳೆ. ಪ್ರಭುದೇವರು ಮುಕ್ತಾಯಕ್ಕನ ಜೊತೆ ಸಂವಾದ ನಡೆಸಿ ಆಕೆಯ ಸಂತಾಪವನ್ನು ನಿವಾರಿಸುತ್ತಾರೆ. ಮುಂದೆ ಸೊನ್ನಲಿಗೆಗೆ ಆಗಮಿಸುತ್ತಾರೆ. ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರರು ಸಾಮಾಜಿಕ ಧಾರ್ಮಿಕ ಕಾರ್ಯದ ವೈಭವವನ್ನು ನೋಡುತ್ತಾರೆ. ಮನದಲ್ಲಿ ಸಂತೋಷ ಪಡುತ್ತಾರೆ. ಸಿದ್ದರಾಮಯ್ಯನ ಹೃದಯದಲ್ಲಿ ಬಸವ ಬೀಜ ಬಿತ್ತಬೇಕು, ಬಸವಣ್ಣನವರ ಸಮಾಜಮುಖಿ ಕಾರ್ಯ ಪರಿಚಯಿಸಬೇಕು ಎಂಬ ಹಂಬಲದಿಂದ ಸಿದ್ದರಾಮನ ಮನವೊಲಿಸಿ ಉಭಯರು ಕಲ್ಯಾಣಕ್ಕೆ ಆಗಮಿಸುತ್ತಾರೆ. ಕಲ್ಯಾಣಕ್ಕೆ ಆಗಮನ. ಬಸವಣ್ಣನವರು ಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿದ್ದರು. ಅದೇ ಸಂದರ್ಭದಲ್ಲಿ ಪ್ರಭುದೇವರು ಸಿದ್ದರಾಮ ಮಹಾಮನೆಯ ಮುಂದೆ ಬಂದು ನಿಲ್ಲುತ್ತಾರೆ. ಬಸವಣ್ಣನವರು ಸ್ವಾಗತಕ್ಕೆ ಬರಬೇಕೆಂಬುದು ಪ್ರಭುದೇವರ ಆಸೆಯಾದರೆ ಅವರ ಮನೆಗೆ ಅವರೇ ಆಗಮಿಸಬೇಕೆಂಬುದು ಬಸವಣ್ಣನವರ ಬಯಕೆಯಾಗಿತ್ತು. ಆದರೆ ಪ್ರಭುದೇವರು ಲಿಂಗ ಪೂಜೆಗಿಂತಲೂ ಜಂಗಮರ ಆಗಮನ ಶ್ರೇಷ್ಠವೆಂಬುದು ತಿಳಿಸಬೇಕಾಗಿತ್ತು. ಲಿಂಗ ಪೂಜೆಯ ಉದ್ದೇಶವೆಂದರೆ ಸಾಕ್ಷಾತ್ ಲಿಂಗ ಸ್ವರೂಪಿಯಾದ ಜಂಗಮ ಬರಬೇಕೆಂಬುದು. ಜಂಗಮ ಬಂದು ನಿಂತಾಗ ಲಿಂಗ ಪೂಜೆಯಿಂದ ಎದ್ದು ಜಂಗಮರಿಗೆ ಸ್ವಾಗತಿಸಬೇಕು. ಲಿಂಗದ ಮುಖವೇ ಜಂಗಮ. ಚೈತನ್ಯ ಸ್ವರೂಪಿ ಜಂಗಮ ಸಂತೃಪ್ತಿಯಾದರೆ ಲಿಂಗದೇವರು ಸಂತೃಪ್ತರಾಗುತ್ತಾರೆ. ಈ ತತ್ವವನ್ನು ಶರಣ ಸಂಕುಲಕ್ಕೆ ತಿಳಿಸುವ ಉದ್ದೇಶದಿಂದಲೇ ಈ ಪ್ರಸಂಗ ನಡೆದಿದೆ ಎನಿಸುತ್ತದೆ. ಅನುಭವ ಮಂಟಪದಲ್ಲಿ ಸಿದ್ದರಾಮೇಶ್ವರರಿಗೆ ಚನ್ನಬಸವಣ್ಣನವರಿಂದ ಲಿಂಗದೀಕ್ಷೆ ನಡೆಯುತ್ತದೆ. ಅಲ್ಲಮಪ್ರಭುಗಳು ಮರುಳು ಶಂಕರ ದೇವರ ಗುಪ್ತ ಭಕ್ತಿಯನ್ನು ಶರಣರಿಗೆ ಪರಿಚಯಿಸುತ್ತಾರೆ. ಪೀಠಾರೋಹಣ. ಅಲ್ಲಮಪ್ರಭುದೇವರ ಆಗಮನ ಬಸವಣ್ಣನವರಿಗೆ ಅತೀವ ಆನಂದ ತಂದುಕೊಟ್ಟಿತು. ಅನುಭವ ಮಂಟಪ ಪ್ರಾರಂಭಿಸಿ ಅನೇಕ ವರ್ಷಗಳು ಗತಿಸಿದರೂ ಅದರ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು. ಅಲ್ಲಮಪ್ರಭುವಿನ ಆಗಮನದಿಂದ ಯೋಗ್ಯ ಸ್ಥಾನಕ್ಕೆ ಯೋಗ್ಯ ಮಹಾತ್ಮರು ಬಂದರು ಎಂಬುದು ಬಸವಣ್ಣನವರಿಗೆ ತಿಳಿಯಲು ತಡವಾಗಲಿಲ್ಲ. ಅದಕ್ಕೆ ಅವರು ಅಲ್ಲಮಪ್ರಭುಗಳನ್ನು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿದರು. ಶೂನ್ಯ ಪೀಠದ ಆರೋಹಣ ನಡೆಯಿತು. ಇದು ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಿ ಘಟನೆ ಎಂದು ಹೇಳಬಹುದು. ಶೂನ್ಯ ಪೀಠವೆಂಬುದು ಒಂದು ಮಹತ್ತರವಾದ ಧಾರ್ಮಿಕ ಪೀಠವಾಗಿತ್ತು. ಅದಕ್ಕೆ ಕೆಳಜಾತಿಯ ಅಲ್ಲಮರನ್ನು ಪೀಠಾರೋಹಣ ಮಾಡಿರುವುದು ಒಳ್ಳೆಯ ಕೆಲವು ಶ್ರೇಷ್ಠ ಜಾತಿಯ ಜನರಿಗೆ ಅಪಚನವಾಯಿತು. ಇದರಿಂದ ಕೆಲವು ಜಂಗಮರು ಮುನಿಸಿಕೊಂಡರು ಎಂದು ವಿದ್ವಾಂಸರು ಹೇಳುತ್ತಾರೆ. ಈ ಪ್ರಸಂಗವನ್ನು ಶೂನ್ಯ ಸಂಪಾದನೆಕಾರರು ಸವಿಸ್ತಾರವಾಗಿ ವಿವರಿಸಿದ್ದಾರೆ. ವಚನಗಳ ಬೆಡಗಿನ ಕಣಜ ಅಲ್ಲಮಪ್ರಭುದೇವರು. ಅಲ್ಲಮಪ್ರಭುಗಳು ಸುಮಾರು 1636 ವಚನಗಳನ್ನು ದೊರೆತಿವೆ. ಅವರ ವಚನಾಂಕಿತ ಗುಹೇಶ್ವರ ಎಂಬುದು ಆಗಿದೆ. ಅವರ ವಚನಗಳಲ್ಲಿ ಬೆಡಗಿನ ಭಾಷೆಯಲ್ಲಿ ಅನುಭಾವಿಗಳಲ್ಲಿ ಬೆರಗನ್ನು ಮೂಡಿಸುತ್ತದೆ. ಅಲ್ಲಮಪ್ರಭು ಅಪರೂಪದ ಅನುಭಾವವು ವಚನಗಳಲ್ಲಿ ಸೂರೆಗೊಂಡಿದೆ. ವಚನಗಳು ಸಾವಿರಾರು ಆಳಕ್ಕೆ ಆಳ, ವಿಸ್ತಾರಕ್ಕೆ ವಿಸ್ತಾರ, ಎತ್ತರಕ್ಕೆ ಎತ್ತರ. ಆ ವಚನಗಳ ಒಳಭಾವ ಮಾತಿಂಗೆ ಮೀರಿದ ಅನುಭೂತಿ. ಅದಕ್ಕೆ ತಕ್ಕ ಭಾಷೆ, ಶಬ್ದಗಳಲ್ಲಿ ಸೊಬಗು, ಸವಿ, ಅಭಿವ್ಯಕ್ತಿಯಲ್ಲಿ ಅಲಂಕಾರ, ಬೆಡಗು, ಭಿನ್ನಾಣದ ಸುಂದರ ರೂಪಕಗಳು, ಸೂಚ್ಯತವಾದ ಚಿತ್ರಣಗಳು. ಕವಿಗಳು ಮಂತ್ರಮುಗ್ಧರಾಗಬೇಕು ಅಂತ ಕಥನ ವೈಖರಿ, ತತ್ವಜ್ಞಾನ, ತತ್ವಾನುಭವ ಹಾಗೂ ದಿವ್ಯ ಮಾಧುರ್ಯ ಒಂದಾಗಿ ಹರಿದಿದೆ. ಅವರ ವಚನಗಳ ಕುರಿತು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಹೇಳುವ ಮಾತುಗಳು ನಿಜಕ್ಕೂ ಕನ್ನಡಿ ಹಿಡಿದಂತಿವೆ. ಕದಳಿಗೆ ಪ್ರಯಾಣ. ಅಲ್ಲಮಪ್ರಭುಗಳು ಕಲ್ಯಾಣದಲ್ಲಿ ಬಸವಣ್ಣನವರ ಕ್ರಾಂತಿಗೆ ಸಹಕಾರಿಯಾಗಿ ಅನುಭವ ಮಂಟಪದ ಶೂನ್ಯ ಪೀಠವನ್ನು ಅಲಂಕರಿಸಿ ಲಿಂಗಾಯತ ಧರ್ಮ ತತ್ವ ಸಿದ್ಧಾಂತಕ್ಕೆ ಒಂದು ಅರ್ಥಪೂರ್ಣ ಚೌಕಟ್ಟನ್ನು ಹಾಕಿಕೊಟ್ಟರು. ಅನುಭವ ಮಂಟಪದಲ್ಲಿ ನಡೆದ ಅಲ್ಲಮಪ್ರಭು ಮತ್ತು ಅಕ್ಕಮಾದಿಯ ಸಂವಾದವಂತೂ ಶರಣ ಚರಿತ್ರೆಯ ಇತಿಹಾಸದಲ್ಲಿ ಅಪೂರ್ವವೆನಿಸಿದೆ. ಬಸವ ಸಿದ್ಧಾಂತವನ್ನು ಪ್ರತ್ಯಕ್ಷ ಆಚರಣೆಗೆ ತರುವ ದಿಸೆಯಲ್ಲಿ ಹರಳಯ್ಯ ಮಧುವಯ್ಯನವರ ಮಕ್ಕಳ ಮದುವೆ ನಡೆಯಿತು. ಅಲ್ಲಮಪ್ರಭುಗಳು ಕಲ್ಯಾಣದಿಂದ ಶ್ರೀಶೈಲದಾಚೆ ಇರುವ ಕದಳಿವನಕ್ಕೆ ಹೋಗುತ್ತಾರೆ.
ಕೆಲವು ಕಾಲ ಬಾಳಿ ಅಲ್ಲಿಯೇ ಲಿಂಗೈಕ್ಯರಾಗುತ್ತಾರೆ. ಶರಣು ಶರಣಾರ್ಥಿಗಳು.